ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷ ವ್ಯೂ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಥಂಬ್ನೇಲಲ್ಲಿ GDP ಡೇಟಾ ಎಫೆಕ್ಟ್ ಅಂತ ಹಾಕಿದ್ದೀನಿ. GDP ಡೇಟಾ ಎಫೆಕ್ಟ್ ಅಂತಂದರೆ ಆ್ಯಕ್ಚುಲಿ GDP ಇದು ನಮ್ಮ ಡೇಟಾ ಬಂದಿದೆ. ಇದರ ಏನು ನೆಗೆಟಿವ್ ಬಂದಿದೆ, ರೈಟ್? ನೆಗೆಟಿವ್ ಬಂದಿದೆ, ತುಂಬ ಕಡಿಮೆ ಬಂದಿದೆ. ಓಕೆ, ಇದಕ್ಕೆ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಎಫೆಕ್ಟ್ ಆಗುತ್ತಾ ಅಂತ ನೋಡೋಣ. ಆ್ಯಕ್ಚುಲಿ ಇದು ಒಂದು ನ್ಯೂಸ್, ರೈಟ್? ಇದು ಒಂದು ನ್ಯೂಸು, ಒಂದು ಡೇಟಾ ಬಂದಿದೆ. ಅದು ನಮಗೆ ಹೇಗೆ ಗೊತ್ತಾಗಿದೆ? ನ್ಯೂಸ್ ಮುಖಾಂತರ ಗೊತ್ತಾಗಿದೆ, ರೈಟ್? ಬಟ್ ನಾನು ಇಲ್ಲಿ ಹೇಳಕ್ ಬರೋದು GDP ಬಗ್ಗೆ ಅಲ್ಲ, ನ್ಯೂಸ್ ಬಗ್ಗೆ. ಓಕೆ, ಏನಕ್ಕೆ ನ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಒಂದು ನ್ಯೂಸ್ ಬಂದ್ಬಿಟ್ಟು ಬರಕ್ ಮುಂಚೆನೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದ್ರ ಕೆಲಸ ಏನಾಗಬೇಕು ಅದು ಮುಗಿದೋಗಿರುತ್ತೆ. ಓಕೆ, ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಯಾವುದೇ ಕಂಪ್ನಿ ರಿಸಲ್ಟ್ ಬರುತ್ತೆ, ನಾವೇನ್ ಮಾಡ್ತೀವಿ, ಕೆಲವು ಸತಿ ಕಂಪ್ನಿ ರಿಸಲ್ಟ್ ದಿನ ಬಂದ್ಬಿಟ್ಟು ಅಲ್ಲಿ ಪಾಸಿಟಿವ್ ಬಂದ್ರೆ ಅಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ತೀವಿ, ನೆಗೆಟಿವ್ ಬಂದ್ಬಿಟ್ರೆ ಅಲ್ಲಿಂದ ಆಚೆ ಬರೋದು ಇಲ್ಲ ಏನೋ ಒಂದು ಮಾಡ್ತೀವಿ, ರೈಟ್? ಬಟ್ ಆ್ಯಕ್ಚುಲಿ ಇದು ಕಂಪ್ನಿ ರಿಸಲ್ಟ್ ಬರೋಕ್ಕೆ ಮುಂಚೆ ಕೆಲವು ಕಂಪ್ನೀಸು, ಅಂದರೆ ಇನ್ವೆಸ್ಟ್ಮೆಂಟ್ ಕಂಪ್ನೀಸು, ಅವ್ರ ಹತ್ರ ತುಂಬ ಡೇಟಾಸ್ ಇರುತ್ತೆ ಆಲ್ರೆಡಿ. ಅಲ್ಲಿಂದ ಇವಾಗ ಪಾಸಿಟಿವ್ ಬರುತ್ತೆ ಅಂದ್ಕೊಳ್ಳಿ, ಒಂದು ಕಂಪ್ನಿದು ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತಂದರೆ ಅದು ಆಲ್ರೆಡಿ ಮಾರ್ಕೆಟು ಮೇಲೆ ಹೋಗಿರುತ್ತೆ. ಓಕೆ, ಯಾವಾಗ ರಿಸಲ್ಟ್ ದಿನ ಬಂದ್ಬಿಟ್ಟು ಒಂದು ಸ್ಪೈಕ್ ಕೊಡ್ತಾರೆ, ಒಂದು ದೊಡ್ಡದು, ಒಂದು ಸುಮ್ಮನೆ ಸ್ಲೈಟಾಗಿ ಕೆಳಗಡೆ ಬಂದು ಒಂದು ಸ್ಪೈಕ್ ಕೊಡ್ತಾರೆ. ಈ ರೀತಿ ಸ್ಪೈಕ್ ಕೊಟ್ಟಾಗ ತುಂಬ ರಿಟೇಲ್ಸ್ ಬಂದ್ಬಿಟ್ಟು ಇಲ್ಲಿ ಟ್ರ್ಯಾಪ್ ಆಗ್ತಾರೆ. ಅದಾದಮೇಲೆ ಅದರ ಹೈ ಮೇಲೆ ಮತ್ತೆ ಹೋಗೋದಿಲ್ಲ ಮಾರ್ಕೆಟು. ಕೆಲವು ದಿನಗಳು ಸ್ವಲ್ಪ ಸ್ಲೈಟಾಗಿ ಕರೆಕ್ಷನ್ ಥರ ಕೆಳಗಡೆ ಬರುತ್ತೆ, ಇಲ್ಲೆಲ್ಲ ಬಂದ್ಬಿಟ್ಟು ಎಕ್ಸಿಟ್ ಆಗಿಬಿಡ್ತಾರೆ ರಿಟೇಲ್ಸು. ಅದಾದಮೇಲೆ ಮತ್ತೆ ಫರ್ದರ್ ಮೇಲ್ಗಡೆ ಹೋಗುತ್ತೆ. ಈ ಕಾರಣಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, GDP ಡೇಟಾ ಆಗಲಿ ಯಾವುದೇ ನ್ಯೂಸ್ ಆಗಲಿ, ನಿಮ್ಮ ಪ್ರಕಾರ, ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ಪ್ರಕಾರ ನೀವು ಟ್ರೇಡ್ಗಳು ಸಿಕ್ಕಿದ್ರೆ ನೀವು ತಗೊಳ್ಳಿ, ನಿಮ್ಮ ರಿಸ್ಕು ನಿಮ್ಗೆ ಗೊತ್ತಿರುತ್ತೆ. ನ್ಯೂಸ್ ಹಿಂದೆ ಹೋಗಬೇಡಿ. ನ್ಯೂಸ್ ಬಂದ್ಬಿಟ್ಟು ಇಂಪ್ಯಾಕ್ಟ್ ಆಗೋದು ಅದಕ್ಕೆ ಮುಂಚೆನೇ ಎಲ್ಲ ಇಂಪ್ಯಾಕ್ಟ್ ಆಗಿರುತ್ತೆ. ಕಂಪ್ನಿಯವರು ಸುಮ್ಮನೆ ಎಂಪ್ಲಾಯೀಸ್ನ ಕರ್ಕೊಂಡು ಇಟ್ಕೊಂಡಿರಲ್ಲ. ಓಕೆ, ಎಲ್ಲ ರೀತಿ ಡೇಟಾಸ್ನ ಅವ್ರು ಇಟ್ಕೊಂಡು ಅವರು ಟ್ರೇಡ್ಗಳನ್ನ ತಗೊಳ್ತಾರೆ. ನಮ್ಮ ಥರ ಚಾರ್ಟ್ಗಳನ್ನ ಇಟ್ಕೊಂಡು ಟ್ರೇಡ್ಗಳೆಲ್ಲ ತಗೊಳ್ಳಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ಇಲ್ಲಿ ನೋಡಿ, ನಾನು ತೋರಿಸ್ತೀನಿ, ನಿಫ್ಟಿ 50 ಹಾಕಿ ತೋರಿಸ್ತೀನಿ. ನಿಫ್ಟಿ 50ದು ಚಾರ್ಟ್ನ ನೀವು ನೋಡಿದಾಗ ಗೊತ್ತಾಗುತ್ತೆ, ಇಲ್ಲಿಂದ ಕರೆಕ್ಷನ್ ಆಗಿದೆ. ಇದು ಯಾವ ರೀಸನ್ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು GDP ಡೇಟಾ ಬರೋದು ಮುಂಚೆನೇ ಗೊತ್ತಾಗಿನೂ ಇಲ್ಲಿಂದನೂ ಅವರು ಬಿದ್ದಿರ್ಬೋದು, ಹೇಳೋಕ್ಕಾಗಲ್ವಲ್ಲ. ಇವಾಗ ನೋಡಿ, ಕ್ವಾರ್ಟರಲ್ಲಿ 3 ತಿಂಗಳಿಗೆ ಒಂದ್ಸತಿ ಏನಾಗುತ್ತೆ, ನಮ್ಮ ರಿಸಲ್ಟ್ಗಳು ಬರುತ್ತೆ, ಕಂಪ್ನಿ ರಿಸಲ್ಟ್ಗಳು ಬರುತ್ತೆ. ಈ 3 ತಿಂಗಳು ಫಸ್ಟ್ ಇವಾಗ ರಿಸಲ್ಟ್ ಬಂತು, ನೆಕ್ಸ್ಟ್ ಡೇ ಇಂದ ಈ ಕಂಪ್ನಿಯಲ್ಲಿ ಏನೇನು ಆಗ್ತಾ ಇದೆ ಅಂತ ಡೇಟಾ ಕಲೆಕ್ಟ್ ಮಾಡ್ತಾನೆ ಇರ್ತಾರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್. ಓಕೆ, ಅವ್ರಿಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ, ಇವಾಗ 3ನೇ ತಿಂಗಳಲ್ಲಿ ಈ ರಿಸಲ್ಟ್ ಬರುತ್ತೆ ಅಂತ. 1 ತಿಂಗಳು ಮುಂಚೆನೇ ಗೊತ್ತಾಗ್ಬಿಡುತ್ತೆ, ರೈಟ್? ಅವ್ರಿಗೆ ಏನು ನಡೀತಾ ಇದೆ ಅಂತ ಕಂಪ್ನಿಯಲ್ಲಿ. ಅವಾಗ ಅವ್ರ ಕೆಲಸಗಳು ಏನು ಮಾಡ್ಬೋದು, ನೆಗೆಟಿವ್ ಬರೋಂಗಿದ್ರೆ ಏನು ಮಾಡ್ಬಿಡ್ತಾರೆ, ಮಾರ್ಕೆಟ್ನ ಸ್ವಲ್ಪ ಹೈಯಲ್ಲಿ ಕರ್ಕೊಂಡು ಹೋಗಿ ಅದಾದಮೇಲೆ ಕೆಳಗಡೆ ಕರ್ಕೊಂಡು ಬಂದ್ಬಿಟ್ಟು ನೆಗೆಟಿವ್ ಬಂದಿರುತ್ತೆ ಮಾರ್ಕೆಟ್ ರಿಸಲ್ಟು. ಅದಾದಮೇಲೆ ಏನು ಮಾಡ್ತಾರೆ, ಮತ್ತೆ ಕೆಳಗಡೆ ಹೋಗೋ ಥರ ತೋರಿಸ್ತಾರೆ, ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಶಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಮಾರ್ಕೆಟ್ ಮೇಲ್ಗಡೆ ಹೋಗೋದು, ಇಲ್ಲೆಲ್ಲ ಸೆಲ್ ಮಾಡಿ ಆಚೆ ಬಂದಿರ್ತಾರೆ. ಅದಾದಮೇಲೆ ಮಾರ್ಕೆಟು ಮತ್ತೆ ಅಪ್ ಸೈಡ್ ಹೋಗೋಕ್ಕೆ ಸ್ಟಾರ್ಟ್ ಮಾಡೋಗುತ್ತೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇರೋದು, ನ್ಯೂಸ್ಗಳನ್ನ ಯಾವುದೇ ಕಾರಣಕ್ಕೂ ನೋಡೋಕ್ಕೆ ಹೋಗ್ಬಿಡಿ, ಅದನ್ನ ಫಾಲೋ ಮಾಡಬೇಡಿ. ಅದು ಯಾವ ನ್ಯೂಸ್ ಆಗಿದ್ರು ಓಕೆ. ಇವಾಗ ನಾನು ಬಂದ್ಬಿಟ್ಟು ಲಾಸ್ಟ್ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ಹೇಳಿರ್ತೀನಿ, ಬುಲ್ ರನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಅಲ್ಲಿ ಬುಲ್ ರನ್ ಆಗಿಲ್ಲ ಅಂದರೂ ಕೂಡ ನಾವು ಒಂದು ಹೇಳಿದ್ದೀವಿ ಗೊತ್ತಾ. ನೋಡಿ, ಯಾವಾಗ ನಾವು ಬುಲ್ ರನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬುಲ್ ರನ್ನು, ಮೇಲ್ಗಡೆ ಹೋಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿದೆ ಅಂತ. ಇನ್ ಕೇಸ್ ನಾವು ಯಾವಾಗ ನೆಗೆಟಿವ್ ಹೋಗ್ಬಿಡ್ತೀವಿ ಅಂದರೆ, ಇದರಲ್ಲೋ ಒಂದು ವೇಳೆ ಈ ಲೋ ಇದೆಯಲ್ಲ, ಈ ಕ್ಯಾಂಡಲ್ ಲೋ ಯಾವಾಗ ಬ್ರೇಕ್ ಮಾಡುತ್ತೋ ಆವಾಗ ನಾವು ಬುಲ್ಲಿಂದ ಬೇರ್ ಆಗಿ ಕನ್ವರ್ಟ್ ಆಗಿಬಿಡ್ತೀವಿ ಅಂತ ಹೇಳಿದ್ದೀನಿ, ರೈಟ್? ಆ ಕಾರಣಕ್ಕೋಸ್ಕರ ನ್ಯೂಸ್ ನೋಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಬನ್ನಿ, ಇವತ್ತು ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ತೊಗೋಬೋದಿತ್ತು ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಮಾರ್ಕೆಟ್ ಬಂದ್ಬಿಟ್ಟು ಸಡನ್ಲಿ ಫ್ಲ್ಯಾಟಲ್ಲಿ ಓಪನ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಬಂತು, ಅದಾದಮೇಲೆ ಅಪ್ಸೈಡ್ ಹೋಯಿತು. ನಮ್ಮ ಪಾಸಿಟಿವ್ ಝೋನಲ್ಲಿ ಬಂದಿದ ತಕ್ಷಣ ನಾವು ಟ್ರೇಡ್ ಇಲ್ಲಿ ತೊಗೊಂಡ್ವಾ? ಇಲ್ಲ, ನಾವು ಟ್ರೇಡ್ ತೊಗೊಂಡಿದ್ದು ಇಲ್ಲಿ. ಏನಾಯಿತು, ಕೆಳಗಡೆ ಹೋಗಿ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಯಿತು. ಸೆಕೆಂಡ್ ಟ್ರೇಡ್ ಬಂದ್ಬಿಟ್ಟು ಇಲ್ಲಿ ಸಿಕ್ಕಿದೆ. ಇಲ್ಲಿ ನೋಡಿ, ಇಲ್ಲಿ ಈಸಿಯಾಗಿ ಈ ರೇಂಜಲ್ಲಿವರೆಗೂ ನಾವು 50 ಪಾಯಿಂಟ್ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದಿತ್ತು, ಜಸ್ಟ್ 20-25 ಪಾಯಿಂಟ್ಸ್ ರಿಸ್ಕಲ್ಲಿ. ಮೂರನೇ ಟ್ರೇಡ್ ಬಂದ್ಬಿಟ್ಟು ಇಲ್ಲಿ ಸಿಕ್ಕಿದೆ. ಅದಾದಮೇಲೆ ಡೀಸೆಂಟಾಗಿ ಇಲ್ಲಿ ಕೂಡ ಒಂದು 30-40 ಪಾಯಿಂಟ್ ಈಸಿಯಾಗಿ ನಾವು ಕ್ಯಾಪ್ಚರ್ ಮಾಡ್ಬೋದಿತ್ತು. ಅದಾದಮೇಲೆ ನೋಡಿ, ಎಲ್ಲೂ ನಮಗೆ ಟ್ರೇಡ್ ಸಿಕ್ಕಿಲ್ಲ. ಇದಾದಮೇಲೆ ಈ ಕ್ಯಾಂಡಲ್ ಟ್ರೇಡ್ ಸಿಕ್ಕಿದೆ. ಈ
ಕ್ಯಾಂಡಲ್ ನಿಮಗೆ ಗೊತ್ತಿರುತ್ತೆ, ಹಳಬ್ರು ಯಾರಾದ್ರೂ ಇದ್ರೆ ಈ ಕ್ಯಾಂಡಲ್ ನಾವು ತಗೊಳ್ಳಲ್ಲ. ಕಾರಣ ಬಂದ್ಬಿಟ್ಟು ರಿಸ್ಕ್ ಒಳಗಡೆ ಬರಲ್ಲ, ನಮ್ಮ ರಿಸ್ಕ್ ಒಳಗಡೆ ಬರ್ದಿರೋ ಕಾರಣಕ್ಕೆ ಈ ಕ್ಯಾಂಡಲ್ನ ನಾವು ಎಂಟ್ರಿ ತಗೊಳ್ಳಲ್ಲ. ಇಲ್ಲಿ ನಾವು ಸುಳ್ಳು ಹೇಳ್ಬೋದು, ರೈಟ್. ನೋಡಿ ಇಲ್ಲಿಂದ ಇಲ್ಲಿ ಮೇಲ್ಗಡೆ ಹೋಗಿದೆ, ರೈಟ್. ನಮ್ಮ ಹ್ಯಾಸ್ ಪರ್ದ ಮುಂಚೆನೆ ಈ ಲೆವೆಲ್ಸ್ ಎಲ್ಲ ನೆನ್ನೆನೆ ಬಂದು ಹಾಕಿರ್ತೀವಿ ಮೊನ್ನೆ, ರೈಟ್. ಇವಾಗ ನಾಳೆ ಸಾರಿ ನಾಳೆದು ಇಂಪಾರ್ಟೆಂಟ್ ಲೆವೆಲ್ಸ್ ಬಂದ್ಬಿಟ್ಟು ಇವತ್ತು ಹೇಳ್ತೀನಿ. ಅದೇ ರೀತಿ ಇದನ್ನ ಬಂದ್ಬಿಟ್ಟು ನಾನು ಶುಕ್ರವಾರನೇ ಹೇಳಿದ್ದೆ. ಇವಾಗ ನೋಡಿ ಇಲ್ಲಿ ಎಂಟ್ರಿ ಸಿಕ್ಕಿದ್ರು ಕೂಡ ನಾವು ಎಂಟ್ರಿ ತಗೊಳ್ಳಲ್ಲ. ಇವಾಗ ಒಂದು ಕೆಲಸ ಮಾಡ್ತೀನಿ, ಈ ರೀತಿ ತೋರಿಸ್ತೀನಿ. ಈ ರೀತಿ ತೋರಿಸಿದಾಗ ಏನಾಗುತ್ತೆ ನೋಡಿ, ನಮ್ಮ ಪಾಸಿಟಿವ್ ಲೈನಲ್ಲಿ ಇದೆ ನೋಡಿ, ಈಸಿಯಾಗಿ ನಾವು ಇಲ್ಲಿ ಎಂಟ್ರಿ ತಗೊಂಡ್ವಿ, ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡಿ. ಇಲ್ಲಿ ನಿಮ್ಗೆ ತೋರಿಸೋದಕ್ಕೂ ಈ ರೀತಿ ಝೂಮ್ ಮಾಡಿ ತೋರಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇಲ್ಲಿ ಒಂದು ಕ್ಯಾಂಡಲ್ ನೋಡಿ, ಅಲ್ಲಿ ಆಚೆ ಸ್ವಲ್ಪ ಝೂಮ್ ಮಾಡದೆ ನೋಡಿದಾಗ ಏನಾಗುತ್ತೆ, ನಮ್ಮ ಪೂರ್ತಿ ಕ್ಯಾಪ್ಚರ್ ಮಾಡ್ದಂಗೆ ಕಾಣಿಸುತ್ತೆ ಅಲ್ವಾ. ಇಲ್ಲಿ ಒಂದು ಕ್ಯಾಂಡಲ್ಲೇ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗೋಯ್ತು ಅಲ್ವಾ. ಪ್ರೀಮಿಯಂ ಅಲ್ಲಿ ಎಷ್ಟಿದೆ, ನಾವೇನು 200-300 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಬಿಟ್ಟು ಇಲ್ಲಿ ಬಂದ್ರೆ ಮಾತ್ರ ಎಕ್ಸಿಟ್ ಆಗ್ತೀನಿ ಅಂತಂದ್ರೆ ನಿಮ್ಮ ಪ್ರೀಮಿಯಂ ಅಲ್ಲಿ ಇದು ಒಂದು 300 ಪಾಯಿಂಟ್ ಇರುತ್ತೆ. ಓಕೆ, ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಆಪ್ಷನ್ ಬೈಯರ್ ಆಗಲಿ, ಆಪ್ಷನ್ ಸೆಲ್ಲರ್ ಆಗಲಿ, ಒಂದು ಡೈರೆಕ್ಷನಲ್ ಟ್ರೇಡರ್ ಆಗಲಿ, ನಿಮಗೆ ಒಂದೊಂದು ಕ್ಯಾಂಡಲ್ಲು 30 ಹೋಗ್ಬೋದು, 50 ಹೋಗ್ಬೋದು, 100 ಹೋಗ್ಬೋದು. ಇದು ಒಂದೇ ಒಂದು ಕ್ಯಾಂಡಲ್ 50 ಪಾಯಿಂಟ್ ಹೋಗಿದೆ. ಈ ಪ್ರೀಮಿಯಂ ಅಲ್ಲಿ ಹಾಕಿ ನೋಡಿ ಇಂದ ಮನಿನ. ಓಕೆ, ಅದಾದ್ಮೇಲೆ ನೋಡಿ ನಮ್ಗೆ ಎಲ್ಲೂ ಟ್ರೇಡ್ ಸಿಕ್ಕಿಲ್ಲ. ಇದೊಂದು ನಾವು ರಿಸ್ಕ್ ಒಳಗಡೆ ಬಂದಿಲ್ಲ, ಆ ಕಾರಣಕ್ಕೋಸ್ಕರ ನಾವು ತಗೊಂಡಿಲ್ಲ. ಅದಾದ್ಮೇಲೆ ಮಾರ್ಕೆಟ್ ಮೇಲೇನೆ ಹೋಗಿದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ತಗೋಬಿಟ್ವಿ ನೋಡಿ. ನಿಫ್ಟಿಯಲ್ಲಿ ನಾವು ಬೈ ಸೈಡ್ ಅಲ್ಲಿ ಮಾಡಿದ್ವಿ, ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಬೈ ಸೈಡ್ ಮಾಡಿಲ್ಲ, ಸೆಲ್ ಸೈಡ್ ಮಾಡಿದ್ವಿ. ಅದ್ ನೋಡಿ, ಫಸ್ಟ್ ಕ್ಯಾಂಡಲ್ ಸೆಲ್ಲಿಂಗ್ ಪ್ರೆಷರ್. ಇಲ್ಲಿ ಇಷ್ಟು ದೊಡ್ಡ ರಿಸ್ಕ್ ತಗೊಳ್ತೀವ, ಇಲ್ಲ ಅಲ್ವಾ. ಅದಾದ್ಮೇಲೆ ಫಸ್ಟ್ ಟ್ರೇಡ್ ಇಲ್ಲೇ ನಮ್ಗೆ ಇದೇನಾಯ್ತು, ಇಲ್ಲಿಂದ ಕೆಳಗಡೆ ಬಂದು ನಮ್ಗೆ 50 ಪಾಯಿಂಟ್ ಸಿಕ್ಕಿದ್ರು ಕೂಡ ನಾವು ಬುಕ್ ಮಾಡಿಲ್ಲ. ಬ್ರೇಕ್ ಇವನ್ ಅಲ್ಲಿ ಇಟ್ವಿ, ಬ್ರೇಕ್ ಇವನ್ ಅಲ್ಲಿ ಬಂದ್ಬಿಡ್ತು. ಇಲ್ಲಿ ನೋ ಪ್ರಾಫಿಟ್ ನೋ ಲಾಸ್. ಸೆಕೆಂಡ್ ಟ್ರೇಡ್ ಬಂದ್ಬಿಟ್ಟು ಇಲ್ಲಿ ಸಿಕ್ತು. ಇಲ್ಲಿ ಈಸಿಯಾಗಿ ನಾವು 60 ಪಾಯಿಂಟ್ಸ್ ಈಸಿಯಾಗಿ ಕ್ಯಾಪ್ಚರ್ ಮಾಡಿದ್ವಿ ಇಲ್ಲಿ. ಓಕೆ, ಈ ಟ್ರೇಡ್. ಆಮೇಲೆ ಮೂರನೇ ಟ್ರೇಡ್ ಬಂದ್ಬಿಟ್ಟು ಇಲ್ಲಿ ಸಿಕ್ತು. ಓಕೆ, ಇಲ್ಲಿ ಸಿಕ್ಕಾಗ ಇದು ಬಂದ್ಬಿಟ್ಟು ಕೆಳಗಡೆ ಹೋಗೋಷ್ಟರಲ್ಲಿ 50 ಪಾಯಿಂಟ್ ಸಿಕ್ತು. ಅದಾದ್ಮೇಲೆ ಈ ಟ್ರೇಡ್ ತಗೊಂಡ್ವಿ, ಇಲ್ಲಿ -10 ಪಾಯಿಂಟ್ಸ್ ಹೋಯ್ತು. ಆಮೇಲೆ ಈ ಟ್ರೇಡ್ ತಗೊಂಡ್ವಿ, ಇಲ್ಲಿ ಬಂದ್ಬಿಟ್ಟು -20 ಪಾಯಿಂಟ್ಸ್. ಟೋಟಲ್ 110 ಪಾಯಿಂಟ್ ಅಲ್ಲಿ 30 ಪಾಯಿಂಟ್ ಹೋದ್ರೆ ಟೋಟಲ್ 80 ಪಾಯಿಂಟ್ಸ್ ನಮಗೆ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದಿತ್ತು. ನೀವೇ ನೋಡಿ, ಇದೆಲ್ಲ ಬಂದ್ಬಿಟ್ಟು ನಾನು ಮೊನ್ನೆನೇ ಹೇಳಿರೋ ಇಂಪಾರ್ಟೆಂಟ್ ಲೆವೆಲ್ಸ್, ರೈಟ್. ಇಲ್ಲಿಂದ ಮೇಲೆ ಹೋಗಿದ್ರೆ ಮಾತ್ರ ನಾವು ಅಪ್ ಸೈಡ್ ನೋಡ್ಬೋದಿತ್ತು. ಬನ್ನಿ ಅದೇ ರೀತಿ ನಾಳೆ ಇಂಪಾರ್ಟೆಂಟ್ ಲೆವೆಲ್ ನೋಡೋಣ. ಇಲ್ಲಿ ನಿಫ್ಟಿ 50 ಇಂಪಾರ್ಟೆಂಟ್ ಲೆವೆಲ್ ಬಂದ್ಬಿಟ್ಟು 24,305, ಮತ್ತೆ ಇದು ಬಂದ್ಬಿಟ್ಟು 24,204, ಮತ್ತೆ ಈ ಲೆವೆಲ್ ಬಂದ್ಬಿಟ್ಟು 24,141, ಮತ್ತೆ ಈ ರೆಸಿಸ್ಟೆನ್ಸ್ ಲೆವೆಲ್ ಬಂದ್ಬಿಟ್ಟು 24,056, ಮತ್ತೆ ಈ ಲೆವೆಲ್ ಬಂದ್ಬಿಟ್ಟು 23,985. ಇದು ನಿಫ್ಟಿ 50ಯ ಇಂಪಾರ್ಟೆಂಟ್ ಲೆವೆಲ್ಸ್. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ಸ್ ನೋಡ್ಬಿಡೋಣ. ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ಸ್ ಬಂದ್ಬಿಟ್ಟು 52,197, ಮತ್ತೆ 52,080, ಮತ್ತೆ 52,000. ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಬಂದ್ಬಿಟ್ಟು 51,917, ಮತ್ತೆ ಈ ಲೆವೆಲ್ ಬಂದ್ಬಿಟ್ಟು 51,832. ಓಕೆ, ಇದು ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಮೊನ್ನೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಹಾಕಿರೋದನ್ನ ಹೋಗಿ ದಯವಿಟ್ಟು ನೋಡಿ. ಅವಾಗ ನಮಗೆ ಅದರಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ನಾವು ಕೆಲವು ಸರ್ತಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದಿತ್ತು. ನೋಡಿ, ಈ ನ್ಯೂಸ್ ಬಂದಾಗ ನನಗೆ ಸ್ವಲ್ಪ ಭಯ ಆಯಿತು. ಏನಕ್ಕೆಂದರೆ ಸಡನ್ಲಿ GDP ಎಲ್ಲ ಯೂಟ್ಯೂಬ್ ಚಾನಲ್ಲು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಮಾರ್ಕೆಟ್ ಬಿದ್ದೋಗುತ್ತೆ. ನಾವು ಪೊಸಿಷನ್ ತೊಗೊಂಡ್ಮೇಲೆ ಏನಾಗುತ್ತೆ ನೋಡಿ, ಶನಿವಾರ ಭಾನುವಾರ ರಜಾ, ಸಡನ್ಲಿ ಭಯ ಅಲ್ವಾ. ಇವತ್ತು ನೋಡಿ, ಸ್ವಲ್ಪ ನಾವು ತೊಗೊಂಡಿರೋ ಸ್ಟಾಕ್ಸ್ ಕೂಡ ಕೆಳಗಡೆ ಹೋಗಿದ್ರು ಕೂಡ ಮತ್ತೆ ಅಪ್ ಸೈಡಲ್ಲಿ ಹೋಗೋಯ್ತು. ಅಂದರೆ ನಾವು ಯಾವ್ದು ತೊಗೊಂಡಿದ್ದೀವಿ ಅಂತ ನಿಮ್ಗೆ ಹೇಳಿಲ್ಲ, ಬಟ್ ಆದರೆ ನೀವು ತೊಗೊಂಡಿದ್ರು ಕೂಡ ಆದರೆ ಅಲ್ಲಿ ಬಂದ್ಬಿಟ್ಟು ನಾವು ಪೋಸ್ಟ್ ಮಾರ್ಕೆಟಲ್ಲಿ ಹೇಳಿದ್ದೆ ಸ್ವಿಂಗ್ ಟ್ರೇಡಿಂಗು ಮತ್ತು ಅವೆಲ್ಲ ಈ ಟೈಮಲ್ಲಿ ತೊಗೋಬೋದು ಇತ್ತು ಅಂತ, ರೈಟ್. ಓಕೆ, ಆ ಕಾರಣಕ್ಕೋಸ್ಕರ ಇನ್ಮೇಲೆ ನ್ಯೂಸ್ ಎಲ್ಲ ನೋಡೋದನ್ನ ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ನಿಮ್ಮ ಲರ್ನಿಂಗ್ ಮೇಲೆ ಫೋಕಸ್ ಮಾಡಿ. ಓಕೆ, ಮತ್ತೆ ಇದೇ ರೀತಿ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.